ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕಾರಣವೇ ಇಲ್ಲದೆ ಕಲಾಪಗಳನ್ನು ಸ್ಥಗಿತಗೊಳಿಸೋದು ಅಂದರೆ ಇದೇ ನೋಡಿ ಸ್ವಾಮಿ. ಶುಕ್ರವಾರ ದಿವಸ ಇವತ್ತು ಕೂಡ ಯಥಾ ಪ್ರಕಾರ 5ನೇ ದಿವಸ ಲೋಕಸಭೆಯ ಕಲಾಪವನ್ನು ನಡೆಯಲಿಕ್ಕೆ ಕಾಂಗ್ರೆಸ್ ಕೃಪಾಪೋಷಿತ ವಿಪಕ್ಷಗಳು ಅವಕಾಶ ಮಾಡಿಕೊಡಲಿಲ್ಲ. ಅಧಿವೇಶನ ಶುರುವಾಗ್ತಾ 3 ನಿಮಿಷಕ್ಕೆ ಯಥಾ ಪ್ರಕಾರ ಗದ್ದಲವನ್ನು ಮಾಡುವಂಥ ಪ್ರಕ್ರಿಯೆ ಶುರುವಾಯಿತು. ಬಾವಿಗೆ ಇಳಿದು ಕೂಗಾಟ ಚೀರಾಟ ಮಾಡಲಾಯಿತು. ವಿಪಕ್ಷ ನಾಯಕನಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಿಶಿಕಾಂತ್ ದುಬೆ ಅವರಿಗೆ ಅವಕಾಶ ಮಾಡಿಕೊಡಲಾಯಿತು. ಇದು ಪಕ್ಷಪಾತ ಧೋರಣೆ, ನಾವು ಇದನ್ನು ವಿರೋಧಿಸ್ತೀವಿ ಅಂತ ಯಥಾ ಪ್ರಕಾರ ಗಲಾಟೆ ಮಾಡಿ ಒಂದಷ್ಟು ಜನ ಸದಸ್ಯರು ಹೊರ ನಡೆದರು. ಉಳಿದವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಸಂಸತ್ ಅಧಿವೇಶನವನ್ನು ಮುಂದೂಡಲಾಯಿತು. ಏನೋ ಹೊಸ ವಿಷಯ ಏನೂ ಅಲ್ಲ ಇದು. ಈಗಾಗಲೇ ಬೆಳಗಿನ ಸಂಚಿಕೆಯಲ್ಲಿ ಯಾವ ರೀತಿ ನರೇಂದ್ರ ಮೋದಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಅವರ ಕುರ್ಚಿಯ ಬಳಿ 3 ಜನ ಮಹಿಳಾ ಸಂಸತ್ ಸದಸ್ಯರನ್ನು ನಿಲ್ಲಿಸಲಾಗಿತ್ತು ಎನ್ನುವುದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ನೋಡಿ, ಮಹಿಳೆಯರನ್ನು ಮಕ್ಕಳನ್ನು ಬಳಸಿಕೊಳ್ಳುವಂಥ ಈ ಟೂಲ್ ಕಿಟ್ಟು ಹೊಸದಾಗಿ ಬರ್ತಾ ಇರೋದೇನಲ್ಲ. ಇದು ಗಾಜಾದಲ್ಲಿ ನಡೀತು. ಗಾಜಾವನ್ನು ಬಿಟ್ಟರೆ ಭಾರತ ದೇಶದಲ್ಲಿ ತಗೊಂಡ್ಕೊಂಡ್ರೆ ಶಾಹೀನ್ ಬಾಗ್ನಲ್ಲಿ ನಡೀತು. ಶಾಹೀನ್ ಬಾಗ್ ಬಿಟ್ಟರೆ NRC ಸಂದರ್ಭದಲ್ಲಿ ನಡೀತು. ರೈತರ ಹೋರಾಟದಲ್ಲಿ ನಡೀತು. ಎಲ್ಲ ಕಡೆ ಮಹಿಳೆಯರನ್ನು ಮುಂದೆ ಬಿಟ್ಟು ಯಾರೂ ಅವರ ಮೇಲೆ ಆರೋಪಿಸಲಾರದಂತೆ ಮಾಡಬಹುದಾದಂಥ ಎಲ್ಲ ದುಷ್ಕೃತ್ಯಗಳನ್ನು ಮಾಡುವುದು, ತದನಂತರ ತಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅದನ್ನು ತಮ್ಮ ಕಳಂಕ ಅಂತ ಭಾವಿಸಲಾರದೆ ಅದರಿಂದ ಹೊರ ನಡೆಯುವುದು, ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು. ಹಾಗಾದರೆ ನರೇಂದ್ರ ಮೋದಿ ಹೆದರಿಕೊಂಡು ಏನಾದರೂ ಬರಲಿಲ್ವಾ? ಸಂಸತ್ತಿಗೆ ಹೊಡೆದು ಬಿಡ್ತಾರೆ, ತಳ್ಳಿ ಬಿಡ್ತಾರೆ, ನನ್ನ ನೂಕುನುಗ್ಗಲಿನಲ್ಲಿ ಹೊಡೆದಾಟ ಆಗಿಬಿಡ ಅಲ್ಲ. ನರೇಂದ್ರ ಮೋದಿ ಇಂಥ ಹೊಡೆತಕ್ಕೆ ಹೆದರುವ ವ್ಯಕ್ತಿ ಅಲ್ಲ. ಹೊಡೆತಕ್ಕೆ ಹೆದರುವ ವ್ಯಕ್ತಿ ಆಗಿದ್ದರೆ ಯಾವ ಕಾಲಘಟ್ಟದಲ್ಲಿ ಕಾಶ್ಮೀರ ನೆಲದ ಮೇಲೆ ಕಾಲಿಡಲಿಕ್ಕೆ ಸಾಧ್ಯ ಇರಲಿಲ್ಲವೋ ಅಂಥ ಸಂದರ್ಭದಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ಜೊತೆ ಹೋಗಿ ಲಾಲ್ ಚೌಕ್ನಲ್ಲಿ ಧ್ವಜ ಹಾರಾಟಕ್ಕೆ ಜೊತೆ ನಿಂತಹ ವ್ಯಕ್ತಿ. ರಾಮರಥ ಯಾತ್ರೆಯ ಸಂದರ್ಭದಲ್ಲಿ ಅಡ್ವಾಣಿ ಅವರಿಗೆ ಸಹಾಯಕರಾಗಿ ಇಡೀ ಏನು ಆ ಜಾಥಾ ನಡೀತೋ, ಯಾತ್ರೆ ನಡೀತೋ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ವ್ಯಕ್ತಿ. ಒಂದು ವೇಳೆ ಒಬ್ಬ ದೇಶದ ಪ್ರಧಾನಿಗೆ ಆತನ ಸಂಸತ್ತಿನಲ್ಲಿಯೇ ಈ ರೀತಿಯ ದಾಳಿ ಆದರೆ ಅದು ವೈಶ್ವಿಕ ಮಟ್ಟದಲ್ಲಿ ದೇಶದ ಇಮೇಜ್ ಏನಿದೆಯಲ್ಲ, ಅಸ್ಮಿತೆ ಏನಿದೆ, ಆ ಅಸ್ಮಿತೆಗೆ ಆಗುವಂಥ ಅತಿ ದೊಡ್ಡದಾದಂಥ ಧಕ್ಕೆ ಎನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವತ್ತು ಬರಲಿಕ್ಕೆ ಹಿಂದೇಟು ಹಾಕಿರ್ತಾರೆ. ಯಾರೋ 3 ಜನ ಮಹಿಳೆಯರು ನಿಂತುಬಿಟ್ರು, ಯಾರೋ ಕಾಂಗ್ರೆಸ್ನವ್ರು ಬಂದು ತಳ್ಳಿಬಿಡ್ತಾರೆ ಅಂದ ತಂಗಡ ಅಷ್ಟಕ್ಕೆಲ್ಲ ಅದು ಹೆದರಿಕೊಂಡು ಹೋಗುವಂಥ ಅಸಾಮಿಯಾಗಿದ್ದರೆ ನರೇಂದ್ರ ಮೋದಿ ಯಾವುದೇ ಗ್ಲಾಸಿನ ಎದುರುಗಡೆ, ಪೋಡಿಯಂ ಎದುರುಗಡೆ ಈ ಬುಲೆಟ್ ಪ್ರೂಫ್ ಗ್ಲಾಸನ್ನು ಇಟ್ಕೊಂಡು ಭಾಷಣ ಮಾಡುವಂಥ ಪ್ರಧಾನಮಂತ್ರಿ ಅಲ್ಲ. ಅದಿಲ್ಲದೆ ಸಾರ್ವಜನಿಕ ಭಾಷಣದಲ್ಲಿ ಇವತ್ತಿಗೂ ತನ್ನ ಧೈರ್ಯವನ್ನು, ತನ್ನ ಈ ಎದೆಗುಂದದ ಛಾತಿಯನ್ನು ಪ್ರತಿಷ್ಠಾಪಿಸಿದಂಥ ವ್ಯಕ್ತಿ ಅಲ್ಲ ಸ್ವಾಮಿ. ಮಾರ್ಷಲ್ಗಳಿರ್ತಾರೆ ಸುತ್ತಮುತ್ತ. ಈ ರೀತಿ ವಾತಾವರಣ ಉಂಟಾಗತ್ತೆ ಅಂದ ತಕ್ಷಣ, ಬೇಹುಗಾರಿಕೆಯಿಂದ ವರದಿ ಬಂದ ತಕ್ಷಣ, ಇದನ್ನು ಮೊದಲು ಸೆಕ್ರೆಟರಿಯೇಟೇ ಹೇಳಿತ್ತು. ಏನಂತ? ಕಾಂಗ್ರೆಸ್ ಮತ್ತು ವಿಪಕ್ಷದವರು ಸೇರಿ ನರೇಂದ್ರ ಮೋದಿ ಬಂದಾಗ ತಳ್ಳಾಟ ನೂಕಾಟ ಮಾಡಿ ಇಡೀ ವಾತಾವರಣವನ್ನು ಅರಾಜಕಗೊಳಿಸುವಂಥ ಒಂದು ಚಲ್ಲಾಪಿಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಂತ. ಅದು ಬಂದಾಗ, ಸಚಿವಾಲಯದಿಂದ ಬಂದಾಗ ಯಾರು ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಯಾವಾಗ ಓಂ ಪ್ರಕಾಶ್ ಬಿರ್ಲಾ ಅವರೇ ಹೇಳಿದರು, ಆವಾಗ ಹಾಗಾದರೆ ಇದು ಅತ್ಯಂತ ಖಚಿತವಾದಂಥ ವರ್ತಮಾನ ಅಂತ ತೀರ್ಮಾನ ಮಾಡಲಾಯಿತು. ಹಾಗಾದರೆ ನರೇಂದ್ರ ಮೋದಿ ಬರಲಿಲ್ಲ ಅಂದ ತಕ್ಷಣ ಆತ ಹೇಡಿಯಾಗಿ ಬರಲಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲಿ ಇಂಥ ಘಟನೆ ನಡೆಯುತ್ತೋ ಆ ಘಟನೆ ನಡೆದಾಗ ಅದರ ರೆಪರ್ಕೇಷನ್ ಅಂತೀವಲ್ಲ, ಅದೇನಾಗತ್ತೆ, ವೈಶ್ವಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗತ್ತೆ. ಭಾರತ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಗಳ ಜೊತೆ ಟ್ರೇಡ್ ಡೀಲ್ಗಳನ್ನು ಮಾಡ್ಕೋತಾ ಇದೆ. ಯಾವ ಮಟ್ಟಿನ ಟ್ರೇಡ್ ಡೀಲ್ ಅಂತಂದರೆ ಝೀರೋ ಟ್ಯಾರಿಫ್ ಟ್ರೇಡ್ ಡೀಲ್ಗಳನ್ನು ಮಾಡ್ತಾ, ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಐರೋಪ್ಯ ರಾಷ್ಟ್ರಗಳಿಗಾಗಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಲಿ, ಆಫ್ರಿಕಾ ರಾಷ್ಟ್ರಗಳಾಗಲಿ, ಸೌದಿ ಅರೇಬಿಯಾ ಆಗಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಲಿ, ಗಲ್ಫ್ ಕಂಟ್ರಿ ದೇಶಗಳಾಗಲಿ, ಯಾರಿಗೇ ಆದರೂ ಆ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಸೆಕ್ಯೂರಿಟಿ ಇಲ್ಲ, ಭದ್ರತೆ ಇಲ್ಲ ಅಂತಾದರೆ ಅಲ್ಲಿ ಹೋಗಿ ನಾವು ದುಡ್ಡವನ್ನು, ಬಂಡವಾಳವನ್ನು ಹೂಡುವುದು ಹೇಗೆ, ಆರ್ಥಿಕ ವ್ಯವಹಾರವನ್ನು ಮಾಡುವುದು ಹೇಗೆ ಅಂತ ಒಂದು ಕ್ಷಣ ಆತ್ಮವಿಶ್ವಾಸದ ಕೊರತೆ ಉಂಟಾಗಿಬಿಟ್ರೆ ದೇಶಕ್ಕೆ ಆಗುವಂಥ ಅತಿ ದೊಡ್ಡದಾದಂಥ ನುಕ್ಸಾನು ಇದು.
ಅತಿ ದೊಡ್ಡದಾದಂಥ ನಷ್ಟ ಇದು. ಆ ಹಿನ್ನೆಲೆಯಲ್ಲಿ ಅಂಥದ್ದೊಂದು ಅವಘಡ, ಅಂಥದ್ದೊಂದು ಅಪಕೀರ್ತಿ ದೇಶಕ್ಕೆ ಸಲ್ಲಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬಂದಿರೋದಿಲ್ಲ. ನಿನ್ನೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಏನಂತ, ಕಾಂಗ್ರೆಸ್ಗೇನೋ ರಾಹುಲ್ ಗಾಂಧಿಗೆ ಬೇಳೆ ಬೇಯಿಸ್ಕೊಳ್ಳೋದಿದೆ, ವಿಪಕ್ಷಗಳಾಕೆ ಆತನ ಮಾತಿಗೆ ಆ ರೀತಿಯಾಗಿ ತಲೆ ತೂಗಿಸ್ಕೊಂಡು ಆತ ಹೇಳಿದಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಇವರೆಲ್ಲ ರಾಹುಲ್ ಗಾಂಧಿಯ ಚೇಲಾಗಳ. ಅಲ್ಲಿ ಒಂದು ಕಾರಣ ಇದೆ, ಒಂದು ಹಿಡನ್ ಅಜೆಂಡಾ ಇದೆ. ಏನಂದರೆ, ಈ ದೇಶದಲ್ಲಿ DMK ಪಕ್ಷ ಇದೆ, ತಮಿಳುನಾಡಿನಲ್ಲಿ ಚುನಾವಣೆಯನ್ನು ಎದುರಿಸಬೇಕು. DMK ಚುನಾವಣೆ ಎದುರಿಸಬೇಕಾಗಿದ್ದು ಯಾರ ವಿರುದ್ಧ? AIADMK ಜೊತೆ ಅಲ್ಲ, ಇದೇ ಅಮಿತ್ ಶಾ, ಇದೇ ನರೇಂದ್ರ ಮೋದಿಯನ್ನು ಎದುರಿಸಬೇಕಾದಂಥ ಕಾಲಘಟ್ಟದಲ್ಲಿ ತಮಿಳುನಾಡಿನ ಚುನಾವಣೆ ಬಂದು ನಿಂತಿದೆ, ಹೊಸಲಲ್ಲಿದೆ. ಅವರ ಪ್ರತಿಸ್ಪರ್ಧಿ AIADMK ಅಲ್ಲ, NDA ಅವರ ಪ್ರತಿಸ್ಪರ್ಧಿ ಆಗ್ತಾ ಇದೆ. ಈಗ ಎದುರಾಳಿಯನ್ನು ಮಣಿಸಬೇಕು ಅಂದರೆ, NDAಯನ್ನು ಮಣಿಸಬೇಕು ಅಂದರೆ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಮಣಿಸಬೇಕು ಅಂದರೆ ಅವರ ಚಾರಿತ್ರಕ್ಕೆ ಧಕ್ಕೆಯನ್ನು ತರಬೇಕು, ಅವರ ಕಾರ್ಯಕಲಾಪ ನಡೆಯಲಾರ್ದಾಗಿ ನೋಡ್ಕೋಬೇಕು, ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಗ್ರಹಣ ಹಿಡಿದಾಗ ಆಗುವ ಹಾಗೆ ಮಾಡಬೇಕು, ಅವರ ಆಡಳಿತಾವಧಿಯಲ್ಲಿ ಕಲಾಪಗಳು ನಡೀತಾ ಇಲ್ಲ ಅಂತ ಬಿಂಬಿಸಬೇಕು. ಹಾಗೆ ಬಿಂಬಿಸಲಿಕ್ಕೆ DMKನಲ್ಲಿ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ? ಆ ರೀತಿ ಪೈಪೋಟಿ ಕೊಡೋರು ಯಾರಿದ್ದಾರೆ? ಯಾರೂ ಇಲ್ಲ. ದೇಶದಲ್ಲಿ ತಕ್ಷಣದಲ್ಲಿ ಹೆಸರು ಆ ರೀತಿ ಪ್ರತಿದ್ವಂದಿ ಅಂತ ಬರುವಂಥ ಕ್ಯಾರೆಕ್ಟರ್ ಯಾರು? ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ಜೊತೆ ಸೇರಿಕೊಂಡು ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಬೇಕು. ಇದೇ ಅಜೆಂಡಾ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶಕ್ಕೆ ಮಾಡ್ಕೋತಾರೆ, ಇದೇ ಅಜೆಂಡಾ ಮಮತಾ ಬೇಗಂ ಅವರು ಪಶ್ಚಿಮ ಬಂಗಾಳಕ್ಕೆ ಮಾಡ್ತಾರೆ, ಇದೇ ಅಜೆಂಡಾನ ಪಿಣರಾಯಿ ವಿಜಯನ್ ಕೇರಳಕ್ಕೆ ಮಾಡ್ಕೋತಾರೆ. ಎಲ್ಲೆಲ್ಲಿ ಆಯಾ ಪ್ರಾದೇಶಿಕ ಪಕ್ಷಗಳಿಗೆ ತನಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಇಲ್ಲ, ನರೇಂದ್ರ ಮೋದಿಯವರ ಪ್ರತಿದ್ವಂದಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗುತ್ತೋ ಅವರೆಲ್ಲ ರಾಹುಲ್ ಗಾಂಧಿಯ ಜೊತೆ ಸೇರಿ ಈ ರೀತಿ ಕಲಾಪ ನಡೆಯಲಾರದ ಹಾಗೆ ನೋಡಲಾಗತ್ತೆ. ಎಂಥ ದುರಂತ ನೋಡಿ, ಬೇಸರ ಆಗೋದು ಅದಕ್ಕೆ. ಈಗ ವಸ್ತುನಿಷ್ಠವಾಗಿ ಒಂದು ವಿಷಯವನ್ನು ಇಟ್ಟುಕೊಂಡು ಹೋರಾಟ ಮಾಡೋಣ, ವಿಪಕ್ಷಗಳ ಕೆಲಸ. ಇಲ್ಲಿ ಅಜೆಂಡಾನೇ ಇಲ್ಲ. ಆಯಿತು, ರಾಹುಲ್ ಗಾಂಧಿ ಆ ಪುಸ್ತಕದ ಆ ಪುಟವನ್ನು ಓದಿದ್ರು ಅಂತಲೇ ತಿಳ್ಕೊಂಬಿಡಿ. ಅವರೇನು ಹೇಳಿದ್ರಲ್ಲ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಂತ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ನಿಂತು ಹೇಳಿದ್ದಾರೆ. ನನ್ನ ದೇಶದ ಸೈನ್ಯದ ಸುಪ್ರೀಮೋ ಆಗಿರುವಂಥ ಮುಖ್ಯಸ್ಥರು ಎದುರಾಳಿಯನ್ನು ಮಣಿಸಲಿಕ್ಕೆ ಸ್ವತಂತ್ರರು, ಸರ್ವ ರೀತಿಯಲ್ಲಿ ಸ್ವತಂತ್ರರು ಅಂತ ಹೇಳಿದ್ದಾರೆ. ಕೆಂಪು ಕೋಟೆ ಮೇಲೆ ನಿಂತು ಸಂಸತ್ತಿನಲ್ಲಿ ಬೇಕಾದಷ್ಟು ಸಲ ಹೇಳಿದ್ದಾರೆ. ನಾವು ಜವಾಹರ್ಲಾಲ್ ನೆಹರು ಹಾಗೆ, ಇಂದಿರಾ ಗಾಂಧಿ ಹಾಗೆ ಯಾವಾಗ ಗೆಲುವನ್ನು ಪಡೆದು ಹರಿವಾಣದಲ್ಲಿ ಗೆಲುವಿರುವ ಸಂದರ್ಭದಲ್ಲಿ ಸಂಧಾನ ಮಾಡಿಕೊಂಡು ಸೈನಿಕರಿಗೆ ಅವಮಾನ ಮಾಡೋದಿಲ್ಲ, ಅವರಿಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಂಡಿಯಾ ಪಾಕಿಸ್ತಾನ ಯುದ್ಧದ ಕುರಿತು. ಹಾಗೆ ಹೇಳಿದ ವ್ಯಕ್ತಿಯ ಬಗ್ಗೆ ಇಲ್ಲಿ ಪುಸ್ತಕದಲ್ಲಿ ಬರೀತಾ ನರವಣೆ ಅವರು ಫ್ರೀ ಹ್ಯಾಂಡ್ ಕೊಟ್ಟು ನಿಮ್ಗೇನು ತಿಳಿಯುತ್ತೋ ಮಾಡಿ ಅಂತ ಹೇಳಿದರೆ ಇದರಲ್ಲಿ ಏನು ತಪ್ಪಿದೆ? ಇದನ್ನು ಓದಿದ್ರು ಅಂತಲೇ ತಿಳ್ಕೊಳ್ಳಿ. ರಾಹುಲ್ ಗಾಂಧಿಗೆ ಓದಲಿಕ್ಕೆ ಅವಕಾಶ ಕೊಟ್ಬಿಟ್ರು. ವಿಪಕ್ಷದವ್ರಿಗೆ ಆಗುವಂಥ ಲಾಭ ಏನು? ನರೇಂದ್ರ ಮೋದಿಗೆ ಅವಮಾನ ಆಗಿಬಿಡುತ್ತಾ? ಫ್ರೀ ಹ್ಯಾಂಡ್ ಕೊಟ್ಟದ್ದು ತಪ್ಪ? ಸೈನ್ಯದವರನ್ನು ನೋಡಿ, ನಾಳೆ ಆ ಫ್ರೀ ಹ್ಯಾಂಡ್ ಕೊಟ್ಟ ಮೇಲೆ ಆಗುವಂಥ ಬಾಧಕಗಳೇನಿದಾವಲ್ಲ, ಉದಾಹರಣೆಗೆ ಆ ಕಡೆಯಿಂದ ಟ್ಯಾಂಕರ್ ಬರ್ತಾ ಇದ್ದಾವೆ, ಈ ಕಡೆಯಿಂದ ಭಾರತ ದೇಶದ ಮೌಂಟ್ ಕೈಲಾಶದಿಂದ ಟ್ಯಾಂಕರ್ಗಳು ಕೆಳಗಡೆ ಬರ್ತವೆ, ಈ ಕಡೆಯಿಂದ ಚೈನಾ ಟ್ಯಾಂಕರ್ ಬರ್ತಾ ಇದೆ. ಬಂದ ಸಂದರ್ಭದಲ್ಲಿ ಯುದ್ಧ ಏರ್ಪಟ್ಟು ಸಂಘರ್ಷ ಆಯಿತು ಅಂತ ತಿಳ್ಕೊಳ್ಳಿ. ಅದರ ಇಮೇಜು ಅದರ ವೈಪರೀತ್ಯ, ಅದರ ಫಲಿತಾಂಶ ಯಾರ ಮೇಲೆ ಬರುತ್ತೆ? ರಾಜಕೀಯ ನಾಯಕರ ಮೇಲೆ ಬರುತ್ತೆ. ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಚೈನಾದ ಇಂಥ ಗಡಿಯಲ್ಲಿ, ಇಂಥ ಡೋಕ್ಲಾಮ್ನಲ್ಲಿ 2 ಶತ್ರು ಸೈನಿಕರು ಮತ್ತು ಭಾರತ ಸೈನಿಕರ ಮಧ್ಯೆ ಸಂಘರ್ಷ ಉಂಟಾಯಿತು, ಇಷ್ಟು ಸಾವು ಸಂಭವಿಸಿದವು. ನರೇಂದ್ರ ಮೋದಿಯವರ ಅಧಿಕಾರದಲ್ಲಿ ನಡೆದಂಥ ಘಟನೆ ಅಂತಲೇ ಉಲ್ಲೇಖ ಆಗೋದು. ಒಳ್ಳೆಯದಾದರೂ ಮೋದಿಗೆ, ಕೆಟ್ಟದ್ದಾದರೂ ಮೋದಿಗೆ. ಆದರೆ ಫ್ರೀ ಹ್ಯಾಂಡ್ ಕೊಟ್ಟದ್ದು ಸೈನ್ಯದವರಿಗೆ. ತನ್ನ ಮೇಲೆ ಬರಬಹುದಾದಂಥ ಅತಿ ದೊಡ್ಡ ಆರೋಪವನ್ನು ಕೂಡ ಜೀರ್ಣಿಸಿಕೊಂಡು ನರೇಂದ್ರ ಮೋದಿ ಅವರು ಮತ್ತು ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ನಿಮಗೆ ಈ ಕ್ಷಣದಲ್ಲಿ ಯಾವುದು ಯೋಗ್ಯ ಅನಿಸುತ್ತೋ ವಿವೇಚನೆಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ ಸ್ವಾಮಿ? ಇದನ್ನು ಓದಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ನೀವು 5 ದಿವಸದಿಂದ ಲೋಕಸಭೆ ನಡಿಲಾರ್ದ ಹಾಗೆ ಮಾಡೋದಾ? ಎಲ್ಲಿಯಾದರೂ ಉಂಟೆ? ಇಂಥ ಕೆಟ್ಟ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದು ನಿಂತಿದೆ, ವಿಪಕ್ಷಗಳು ಬಂದು ನಿಂತಿದ್ದಾವೆ. ನಿನ್ನೆ ರಾಜ್ಯಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದರು ನರೇಂದ್ರ ಮೋದಿ ಅವರು.
ನರೇಂದ್ರ ಮೋದಿ ಕಾ ಖಬರ್ ಖುದೇಂಗೆ ನರೇಂದ್ರ ಮೋದಿ ಕಾ ಖಬರ್ ಖುದೇಂಗೆ ಅಂತ ಹೇಳ್ತಾರೆ. ನನ್ನ ಸಮಾಧಿಯನ್ನು ತೋಡ್ತೀನಿ ಅಂತ ಹೇಳ್ತಾರೆ. ನನ್ನ ಸಮಾಧಿಯನ್ನು ತೋಡ್ಲಿಕ್ಕೆ ಇವ್ರ ಕಡೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು. ಈ ಯುವರಾಜ ಇದನ್ನ ಕಾಂಗ್ರೆಸ್ಸಿನ ಮೊದಲ ಮನೆತನದ ಯುವರಾಜ ಇದಾನಲ್ಲ, ಆತನಿಗೆ ಸೋಲಿನ ಹತಾಶೆಯಲ್ಲಿ ಈ ರೀತಿ ಮಾತಾಡಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಬಗ್ಗೆ. ರಾಹುಲ್ ಗಾಂಧಿ ಹೆಸರೇ ಹೇಳಲಿಲ್ಲ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿ ಸಹಿಸಲಿಕ್ಕಾಗಲಾರದೆ ಈ ರೀತಿ ಸಮಾಧಿ ಕಟ್ಟಬೇಕು ಅಂತ ಮನಸ್ಥಿತಿಯಲ್ಲಿದ್ದಾರೆ. ಯಾಕೆಂದರೆ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಬಡವ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ. ಅದನ್ನು ಸಹಿಸಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಅಂತ ನರೇಂದ್ರ ಮೋದಿ ಅವರು ರಾಜ್ಯಸಭೆಯಲ್ಲಿ ಭಾಷಣದಲ್ಲಿ ಹೇಳ್ಬಿಟ್ರು. ರಾಜ್ಯಸಭೆಯಲ್ಲಿ ಇವರು ಭಾಷಣ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರ್ದು ಅಂತ ರಾಹುಲ್ ಗಾಂಧಿ ಇನ್ನದಾಗಿ ಪ್ರಯತ್ನ ಮಾಡಿದರು. ಯಾವ ರೀತಿ ತಯಾರಿ ಮಾಡ್ಕೋತಾರೆ ಇವರು ಅಂದರೆ, ಮೊದಲೊಂದು 5 ಜನ ಕಿರ್ಚೋದು, ಅವರಿಗೆ ಕಿರ್ಚಿ ಸುಸ್ತಾದಕ್ಕೂ ಮುಂದಿನ 5 ಜನ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದು. ಖೋಖೋ ಆಟ ಇದ್ದಂಗಿದು. ಅವ್ರ ಕೈಗೆ ಬ್ಯಾಟನ್ ಕೊಡೋದು, ಅವ್ರು ಕಿರ್ಚೋದು, ಅದಾದಮೇಲೆ ಇನ್ನು 5 ಜನರಿಗೆ ಬಿಡೋದು. ಹೀಗೆ 11 ವರ್ಷದಿಂದ ನಿರಂತರವಾಗಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಒಂದೋ ಹಿಂದೆ ಕಿರುಚುವ ಮೂಲಕ ತೊಂದರೆ ಕೊಡೋದು, ಇಲ್ಲ ಅಂದರೆ ಅವರು ಭಾಷಣ ಮಾಡುವಾಗ ಸಭೆಯಲ್ಲೇ ಇರೋ ಹಾಗಿಲ್ಲ ಎದ್ದು ಹೋಗ್ಬಿಡೋದು. ಇದನ್ನೇ ಇಲ್ಲಿವರೆಗೂ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಒಂದು ಮಾತನ್ನು ನರೇಂದ್ರ ಮೋದಿ ಹೇಳಿದ್ರು, ಅದು ಖಂಡಿತ ಆಗತ್ತೆ ಅಂತ ಅದ್ಯಾಕೋ ಏನೋ ನನಗೆ ಭಗವತಿಯ ಕೃಪೆಯಿಂದ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ನಾನು ಅಂದ್ಕೊಂಡದ್ವೆಲ್ಲ ಆಗಿದ್ದಾವೆ, ಇದು ಆಗತ್ತೆ ಅನಿಸುತ್ತೆ. ವಿಪಕ್ಷವೇ ಇಲ್ಲದಂಥ ಸಂಸತ್ತು ನಿರ್ಮಾಣ ಆಗುವ ದಿನ ದೂರವಿಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ರು. ವಿಪಕ್ಷವೇ ಇರೋದಿಲ್ಲ, ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಯಾರ ಕಡೆನೂ ನಮ್ಮನ್ನೊಂದು ಎದುರಿಸಲಿಕ್ಕೆ ಆಗಲಾರದಂಥ ಹತಾಶ ಸ್ಥಿತಿಗೆ ಬಂದು ಹೋಗಿ ಕೇವಲ ಆಡಳಿತ ಪಕ್ಷ ಮಾತ್ರ ದೇಶವನ್ನು ನಡೆಸುವಂಥ ಸ್ಥಿತಿ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿದರು. ನರೇಂದ್ರ ಮೋದಿ ಸುಮ್ಮನೆ ಯಾವ ವಿಷಯವನ್ನು ಮಾತಾಡೋದಿಲ್ಲ. ಅವರು ಮಾತಾಡಿದ್ದಾರೆ ಅಂದರೆ ಬಹುಶಃ ಮುಂದಿನ ಚುನಾವಣೆ ಬರ್ತಲ್ಲ 2029 ಹೊತ್ತಿಗೆ ಆ ಕಾಲಘಟ್ಟಕ್ಕೆ ಬಂದು ನಿಂತು ಬಿಡುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಬರ್ತಾ ಇರುವಂಥ ಸಮೀಕ್ಷೆಗಳನ್ನು ನೋಡಿದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ಆಲ್ಮೋಸ್ಟ್ ಕಳ್ಕೊಂಡ್ಬಿಟ್ಟಿದೆ. ಬರುವ 5 ರಾಜ್ಯದ ಚುನಾವಣೆಯಲ್ಲಿ ಏನು ಬೇಕಾರಾಗಿರ್ಬೋದು, ರಾಷ್ಟ್ರೀಯ ಚುನಾವಣೆಯೇ ಬೇರೆ, ವಿಧಾನಸಭಾ ಚುನಾವಣೆಯೇ ಬೇರೆ. 2029 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು, ವಿಪಕ್ಷಗಳು ತನ್ನ ಸ್ಥಾನಮಾನವನ್ನೇ ಕಳ್ಕೊಂಡು, ಭಾರತೀಯ ಜನತಾ ಪಾರ್ಟಿ NDA ಮಾತ್ರ ಉಳಿದ್ಬಿಡುತ್ತಾ, ಇವರೆಲ್ಲ ನಗಣ್ಯರಾಗಿ ಹೋಗ್ಬಿಡ್ತಾರ ಅನ್ನುವಂಥ ಅನುಮಾನ ನನ್ನನ್ನು ಕಾಡ್ತಾ ಇದೆ. ಮೇಲ್ಗಡೆಯಿಂದ ಶುಭಮಸ್ತು ಅಂದರೆ ಸಾಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.